ಫುಲ್ಲು ಆಫ್ ರೋಡಿಂಗು. ಅಯ್ಯೋ ಇಲ್ಲಿ ರೋಡ್ ಇದನ್ನಲ್ಲ ಮತ್ತು ಕಾಡು. ಓಹೋ ಅಲ್ಲಿರೋದು ಮೇನ್ ರೋಡು. ಈಗ ಅಲ್ಲಿಂದ ಎಲ್ಲೆಲ್ಲ ತಂತಿ ನುಸ್ಕೋಗೋಣ ಅಂತಿದ್ವಿ. ಆ ಕೆರೆ ಹತ್ರ ಇರ್ಬೋದು ಅಂತ ನನ್ನ ಪ್ರಕಾರ. ನಾವು ಹೋಗೋ ಲೊಕೇಶನ್ ಅಲ್ಲ ಆಯಿತು. ಬೈಕ್ ಜೋಳದೊಳಗೆ ಹೋಗ್ತಾ ಇದೀವಿ. ಈ ಥರ ಮನೆ ಹೋಮ್ ಟೂರ್ ಬೇಕಾ? ಬಂದು ತೋರಿಸ್ತೀನಿ. ಟ್ರ್ಯಾಕ್ಟ್ರಲ್ಲಿ ಕೂತಿದ್ವಿ, ಹಿಂಗೊಂದು ಅಪ್ಪು ಬಂತು. ಫುಲ್ಲು ಆಫ್ ರೋಡಿಂಗು. ಅಯ್ಯೋ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ಸುತ್ತೆ. ಊರಿಗೆ ಬಂದಿದ್ವಿ, ಅಲ್ಲಿ ಮುಂದಕ್ಕೆ ಹೋಗಲ್ಲ ಅಂತ ಹೇಳಿದ್ರು. ಇಲ್ಲೇ ಆರ್ದು ಇದು ಫಾರ್ಮ್ ಹೌಸ್ ಗಿಮ್ಮೌಸಿಗೆ ಹೋಗೋ ಅರ್ಥ ಏನು ಅಂತ ಗೊತ್ತಾಗಲಿಲ್ಲ. ರಿವರ್ಸ್ ಎಲ್ಲಿ ಹಾಕೋದು? ಇಲ್ಲೇ ಒಂದು ಸೈಡಿಗೆ ಹಾಕ್ಬಿಡೋಣ ಅಂತಲಿಗೆ. ಅಷ್ಟರಲ್ಲಿ ಬರೀ ಬೈಕ್ ಮಾತ್ರ ಓಡಾಡೋಕ್ಕಾಗೋದು. ಯಾರೋ ಗೇಟ್ ಮಾಡ್ಕೊಂಡವ್ರೆ. ದಟ್ ಮೀನ್ಸ್ ಓಡಾಡೋ ಅಂಥ ಜಾಗನೇ. ಅಯ್ಯೋ ಇಲ್ಲಿಂದ ಬರೋ ಅಷ್ಟೊತ್ತಿಗೆ ಅಯ್ಯೋ ನಮ್ಮದು ತಾರ್ಗೀರು ಇತ್ತಿಬಿಟ್ಟಿದ್ರೆ ಹಿಂಗೆ ಜುರ್ರನ್ನೇ ಹೊಡ್ಕೊ ಹೋಗುವೆ. ಯಾರು ಕೇರ್ ಮಾಡಂಗೆ ಇರ್ತಿರ್ಲಿಲ್ಲ. ಏನು ಮಾಡೋಣ, ನಾನು ಚೂರು ಸೈಡಿಗೆ ಹಾಕ್ಬೋದು ಅಂದ್ಕೊಂತೀನಿ. ಅಲ್ಲಿ ತನಕ ಗ್ಯಾಪಿಗೆ ನೋಡ್ತೀನಿ ತಡ್ರಿ, ಕೇಳಿ ಸಿಗೋಣ. ಇದು ಹಾಕೇ ಬಿಟ್ಟೆ ಇಂತು ಸ್ಟ್ಯಾಂಡ್ನ. ನನಗೆ ಈ ಸ್ಟ್ಯಾಂಡ್ ಯಾಕೋ ಸರಿ ಅನ್ನಿಸ್ತಿಲ್ಲ. ಯಾಕೆ ಗೊತ್ತಾ, ನಾವು ಹಿಂಗೆ ಹಾಕಿದ್ರೆ ಮಾಮೂಲಿ ಅಂತ ಹಾಕಿದ್ರೆ ಬರೀ ಇದು ಕಾಣ್ತಾ ಇದೆ, ಏನೋ ಬರೀ ಮೇಲೆ ಕಾಣ್ತಾ ಇದೆ. ನನಗೆ ಆ್ಯಕ್ಚುಲಿ ಈ ಥರ ಬೇಕು ನನಗೆ. ಅದಕ್ಕೆ ಈಗ ಹಳೇದನ್ನ ತೆಗಿತಿದ್ದೀನಿ. ಮತ್ತೆ ನೋಡಿ, ಇದು ಮಾಮೂಲಿ ಹಿಂಗೆ ಹಾಕ್ಬೇಕು ನಾನು. ಬಟ್ ಇದು ಜಾರ್ತಾ ಇದೆ, ಮೇಲೆ ಹೋಗ್ತಿದೆ ನೋಡಿ ಮತ್ತೆ ವಾಪಸ್ಸು. ಹಿಂಗೆ ಆಗಬಾರ್ದು. ಅದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ಬೇರೆದು ಹಳೇದಿತ್ತಲ್ಲ ಅದು ಹುಡುಕ್ತೀನಿ. ಅದಕ್ಕೆ ಅದರ ಅಟ್ಯಾಚ್ಮೆಂಟ್ ತೆಗ್ದು, ಇದು ಸಾಲಿನಾಕ್ಸ್ದು ಬೆಂಕಿ ಇತ್ತು ಮಾತ್ರ. ಓ ನಾನು ಹಾಕಿರೋದೇ ತಪ್ಪ ಹಾಕೋದ್ನ. ಹಿಂಗಿದೆ ತಡ್ರಿ ತೋರಿಸ್ತೀನಿ, ಇಟ್ಕೊಳ್ಳೋದು. ಇದು ಹಿಂಗಿದೆ, ಹಿಂಗೆ ಸೇಮ್ ಅಲ್ಲ. ಬಟ್ ಇದು ಸಾಲಿನಾಕ್ಸ್ದು. ಬಟ್ ಇದು ಯಾವುದೋ ಲೋಕಲ್ಲು ಮೀಶೋದಿಂದ ತರಿಸಿದ್ದು. ಸೊ ಇದು ಹೆಡ್ ತೆಗ್ದಿದ್ದಕ್ಕೆ ಹಾಕ್ತೀನಿ. ಅದು ಸಕ್ಷನ್ ಕ್ಯಾಪ್ ಅದರಲ್ಲೇ ಇರಲಿ ಅಂತ ಸುಮ್ಮನಾಗಿದ್ದೀನಿ. ಈಗ ಇದೊಂದು ತೆಗ್ದು ಹಾಕಿದ್ದೀನಿ. ಬಟ್ ಜಾತ್ರೆ ಇದೊಂಥರ ಗ್ರೀನು, ಇದೊಂಥರ ರೆಡ್ಡು. ಇಲ್ಲ ಪೂರ್ತಿ ರೆಡ್ ಇರಬೇಕಿತ್ತು, ಇಲ್ಲ ಪೂರ್ತಿ ಗ್ರೀನ್ ಇರಬೇಕಿತ್ತು. ಏನು ಮಾಡೋಕ್ಕಾಗಲ್ಲ. ಜಾತ್ರೆ ಥರ ಕಾಣ್ತೈತೆ. ಅದು ಒಂಥರ ಅದರಿಂದ ಬೇರೆದೇ ಎತ್ತರಿಂದಂಗೆ ಕಾಣ್ತೈತೆ. ಬಟ್ ಇದ್ರಲ್ಲಿ ಹಾಕಿದ್ರೆ ಏನು ಗೊತ್ತಾ, ನೋಡಿ ಇದು ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್. ನನಗಿದು ಅದಕ್ಕೆ ಇದು ಇಷ್ಟ ಆಗೋದು. ನಾನು ಹೆಂಗೆ ಹಾಕ್ತೀನಿ ಹಂಗೆ ಬರುತ್ತೆ ವಿಡಿಯೋ. ಇದರಲ್ಲಿ ಹಿಂಗಿರ್ಬೋದು. ನೋಡಿ ಈ ಥರ ವ್ಯೂ ನಿಮಗೆ, ಅಥವಾ ಮಾತಾಡಕ್ಕೆ ಇರ್ಬೋದು. ಒಂಚೂರು ಮೇಲೆ ಮೌಂಟ್ ಮಾಡಿಬಿಟ್ಟೆ. ಹೋಗ್ಬಿಟ್ಟೆ ಅತ್ಲೆಗೆ. ಒಂಚೂರು ಮೇಲೆ ಮೌಂಟ್ ಮಾಡಬೇಕಿತ್ತು. ಈ IRVM ಕರೆಕ್ಟ್ ಅಡ್ಡ ಬರ್ತೈತೆ. ಚೂರು ಇಲ್ಲೆಲ್ಲಾರ ಮಾಡಬೇಕಿತ್ತಲ್ಲ. ಶಿಟ್ ಮಿಸ್ ಆಯಿತು. ನಾನು ಯೋಚನೆ ಮಾಡಿದೆ ಒಂದ್ಸತಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಕೋಣ ಅಂತ. ಆಮೇಲೆ ಇನ್ನೇನು ಮಾಮೂಲಿ ಆಗ್ತಾ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ತಡ್ರಿ ಅದನ್ನ ಅಲ್ಲಿಂದ ತೆಗ್ದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಹಾಕ್ತೀನಿ. ಬಟ್ ಅದು ಸೆಕ್ಷನ್ ಕಪ್ ಒಂದ್ಸತಿ ಹಾಕಿದ್ಮೇಲೆ ಆ ಗ್ಲೂ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ವಾ ತಡ್ರಿ, ನಾನು ಚೇಂಜ್ ಮಾಡ್ಬಿಟ್ಟು ಸಿಗ್ತೀನಿ ಮತ್ತೆ ವಾಪಸ್. ಇದು ಇಲ್ಲಿಂದ ಕಿತ್ಬಿಟ್ಟೆ. ಅದು ನನ್ನ ಇದಕ್ಕೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಅಲ್ಲೇ ಮತ್ತೆ ತೆಗ್ದಿಟ್ಟಿದ್ದೀನಿ. ಅದು ಮತ್ತೆ ಬಂದು ಹಾಕ್ತೀನಿ. ಇದು ನೋಡಿದೆಲ್ಲ ಇದು ಮಾಡಬೇಕಾಗುತ್ತೆ. ಅದು ಹಾಕೊಂಡು ಕೂರಕ್ಕಾದ್ರೆ. ಊರಿಗೆ ಬಂದಿದ್ನಾ, ಎಲ್ಲೆಲ್ಲೋ ರಸ್ತೆ ಹುಡ್ಕಕ್ಕೆ ಹೋಗಿ ಇನ್ನೊಂದೆಲ್ಲೋ ಎಲ್ಲೆಲ್ಲ ಹೋಯ್ತಿದ್ದೀನಲ್ಲ. ಮತ್ತು ಕಾಡು. ಓಹೋ ಅಲ್ಲಿರೋದು ಮೇನ್ ರೋಡು. ಇಲ್ಲೂ ಆಗಲ್ಲ. ಮತ್ತೆ ವಾಪಸ್ ಹೊಟ್ವಿ. ಬ್ರೋ
ಅಪ್ಪ ಟೈಟ್ ಫೆನ್ಸಿಂಗ್ ಅಮ್ಮ ಊರ ಕಡೆ. ಯಾರು ಆ ಕಡೆಯಿಂದ ಬರಬಾರ್ದು, ಈ ಕಡೆಯಿಂದ ಯಾರು ಹೋಗ್ಬಾರ್ದು. ಅಯ್ಯೋ, ಒಂದಷ್ಟು ದೂರ ಆಫ್ ರೋಡಿಂಗು. ಈಗ ತಪ್ಪು ರಸ್ತೆಗೆ ಬಂದಿದ್ದೀವಿ. ಇದು 4K ಬಟ್ ಸ್ಟೆಬಿಲಿಟಿ ಇರಲ್ಲ. ಸಿಂಕ್ ಗುಡ್ಡ ನೋಡಿ, ಇದು ನೋಡ ಲೈನಿಂಗ್ಸ್ ಇದು ನೋಡಿ, ನೈಸ್. ಈಗ ಅಲ್ಲಿಂದ ಎಲ್ಲೆಲ್ಲ ತಂತಿ ನುಸ್ಕೋಗೋಣ ಅಂತಿದ್ವಿ. ಆಮೇಲೆ ಕತ್ರೋಕೆ ಕಿಲಾಡಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮಾಮೂಲಿ ರೋಡಲ್ಲೇ ಹೋಗೋಣ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ಸು ಹೊರಟ್ವಿ. ಎಷ್ಟು ದೂರ ಬಂದ್ವಿ ಈ ಕಡೆ, ಇಲ್ಲಿಗೆ ಬಂದಿದ್ವಲ್ಲ, ಮತ್ತೆ ಇದೇ ರೂಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಲೆಫ್ಟಿಗೆ ಹೋದರೆ ಮತ್ತೆ ಅದೇ ರೂಟ್ ಬರುತ್ತೆ. ಗಾಡಿ ಇಲ್ಲಿ ಫಾರ್ಮ್ ಹೌಸಿಗೆ ಹಾಕಿದ್ವಿ ಇವ್ರದ್ದು. ಇವಾಗ ತಗೊಂಬರ್ಬೇಕು. ಹಾಂ, ಹೆಂಗಾದ್ರೆ ಸರಿ ತರಲ? ಥ್ಯಾಂಕ್ ಯು ಅಂಕಲ್. ಹೆಂಗೆ ಅನ್ಸಿದೆ ನೋಡಿ, ಸೈಕ್ ಕತ್ತರೋಕೆ ಕಿಲಾಡಿ. ಅಬ್ಬಾ ನಡ್ದಿ ಹೇಯ್ ಹೋಗತ್ಲಾಗಿ. ಬ್ರೋ ಈ ಲೊಕೇಶನ್ ಹೆಂಗಿದೆ ನೋಡಿ ಬ್ರೋ, ಸೀದಾ ಇದ್ರ ಹತ್ರನೇ ಕರ್ಕೊ ಹೋಗ್ತೈತೆ, ಬೆಟ್ಟದ ಹತ್ರನೇ. ಆಗುತ್ತಾ ಆಗಲ್ವಾ? ಓಯ್ ಸೈಕೋ ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಅನ್ನೋದು ಇದಕ್ಕೇನ ಅಂತ. ತಡ್ರಿ ಈ ಕಡೆ ಸೈಡ್ ತಿರ್ಗಿಸ್ ಕೈಯಿಂದ ತಂದು ತೋರಿಸ್ತೀನಿ. ಇಲ್ಲಿ ನೋಡಿ. ನಿಮಗೆ ಕರೆಕ್ಟಾಗಿ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಅನ್ಸುತ್ತೆ. ಯಾಕೊತ್ತಾ, ನಾನು HD ಮಾಡ್ತಾ ಇದ್ದೀನಿ, 4K ಮಾಡ್ತೀನಿ. ತಡ್ರಿ ಈಗ ಇದು 4K. ಈಗ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್. ಅಪ್ಪ ಸೈಕಿದೆ. ಕೆರೆ ಗುರಿ ಅಂತಿದ್ದೀನಿ, ಕೆರೆ ನೋಡಿ ಗುರು. ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇನ್ನು ಸನ್ಸೆಟ್ ಮಾತ್ರ ಸೂಪರ್ ಆಗುತ್ತಾ ಅಂತ. ಸ್ಟೆಬಿಲಿಟಿ ಇರಲ್ಲ ಇದ್ರಲ್ಲಿ ಒಂಚೂರು 4Kಲಿ. ಬಟ್ ಕಾರಿಲ್ಲ, ಸೈಡಿಗೆ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಬಂದ್ವಿ. ನನ್ನ ಶಾರ್ಟ್ಸ್ ತೋರಿಸಿದ್ನಲ್ಲ, ಈಗ ಇನ್ನೂ ಈ ರೋಡೆಲ್ಲ ಕ್ರಾಸ್ ಮಾಡ್ಕೊಂಡು ಅಲ್ಲೋಗಿ ಆ ಕೆರೆ ಹತ್ರ ಇರ್ಬೋದು ಅಂತ ನನ್ನ ಪ್ರಕಾರ. ನಾವು ಹೋಗೋ ಲೊಕೇಶನ್. ಅಯ್ಯಪ್ಪ, 30 ಸ್ಟೆಬಿಲಿಟಿ ಮೋಡಿಗೆ ಆನ್ ಮಾಡ್ತೀನಿ. ಈ ರೋಡ್ ನೋಡಿ ಅಂದ್ಕೊಂಡೆ 4x4 ತಾರು ಫಾರ್ಚುನರು ಅಂತ ಅದು ಇದ್ದಿದ್ರೆ ಕಮ್ಮಿ ಚಚ್ಕೋಬೋದ ಇಲ್ಲೆಲ್ಲ. ನಮ್ಮ ರಿಡ್ಜಲ್ಲಿ ಅಷ್ಟು ದೂರ ತಂದಿದ್ದೀನಿ. ಇನ್ನು ಫಾರ್ಚುನರ್ ತಾರ್ ಇದ್ದಿದ್ರೆ ಸೀದಾ ಕೆರೆಯೊಳಗೆ ಮುಳುಗಿಸ್ಬಿಟ್ಟಿದ್ದೆ. ಅಷ್ಟು ಏನು ಮಾಡ್ತಾ ಇರಲಿಲ್ಲ, ಬಟ್ ಭಾರಿ ಫನ್ ಇರೋದು ಬರೋಕ್ಕೆ. ಇಲ್ಲಿ ನಾವು ಮಾಡ್ತಿದ್ವಿ, ಅಲ್ಲಿ ಗಾಡಿ ಜೊತೆ ಮಾಡ್ತಿದ್ವಿ. ಎಂಥದ್ದು ಇದ್ದದ್ದು ಕೆರೆ ಸೈಡು. ನಾವು ಅವಾಗಲೇ ಅಲ್ಲಿದ್ವಿ, ಇಲ್ಲಿ ಈ ಫೆನ್ಸಿಂಗ್ ಹತ್ರ ಇದ್ವಿ. ಇದನ್ನು ನುಸ್ಕೊಂಬರೋಣ ಅಂತಿದ್ವಿ, ಬೇಡ ಅಂತ ಹೇಳ್ಬಿಟ್ಟು ಲಾಂಗ್ ರೂಟ್ ಆದರೂ ಪರವಾಗಿಲ್ಲ. ಇಲ್ಲಿಂದ ನೋಡಿ, ಇಲ್ಲಿಂದ ನಮ್ಮ ಬ್ರಿಡ್ಜ್ ಬರ್ಬೋದು. ಬಟ್ ಅಲ್ಲೆಲ್ಲ ಕಷ್ಟ ಇತ್ತು. ಕತ್ತರೋಕೆ ಕಿಲಾಡಿಗೆ ಅಡ್ಮಿಷನ್ ಆಗಬಾರ್ದು ಅಂತ ಇಷ್ಟೊಂದೆಲ್ಲ ಸಾಹಸ ಮಾಡ್ತೀನಲ್ಲ, ಅಲ್ಲೇ ಏನಾರು ಒಂದು ಮಾಡ್ತೀವಿ ಅಂತ. ಕ್ಲಿಯರ್ ಸ್ಕೈ ನೋಡಿ, ಏನು ಬ್ಯೂಟಿಫುಲ್ ಇದೆ. ನೋಡೋಣ ಸನ್ಸೆಟ್ ತನಕ ಇಲ್ಲೇ ಇದ್ದರೆ ಒಂದು ಟೈಮ್ ಲ್ಯಾಪ್ಸ್ ತೆಗಿತೀನಿ. ಬೆಂಕಿ ಬರಂಗೆ ಬೆಂಕಿ. ಇನ್ನು ಎಷ್ಟು ದೂರ ಹೋಗ್ಬೇಕು. ನಾನು ವಾಚ್ ಮಾಡ್ತು ಬಂದ್ಬಿಟ್ಟೆ,
ಇಲ್ಲ ಅಂತ ಹೇಳಿದ್ರೆ ನಾನು ವಾಚ್ ಇಷ್ಟೊತ್ತಿಗೆ ಬಾಯಿ ಪಡ್ಕೊಳ್ಳೋದು. ಅಯ್ಯೋ ಇಷ್ಟೋ ತನಕ ನಡೆದಿದ್ಯಾ, ಇಷ್ಟಯ್ಯಪ್ಪ ಇಷ್ಟೋ ತನಕ ನಡೆದೀಯಾ ಕುದ್ಗ ಅಂತ ವಾಚ್ ಯಾಕೆ ಮರ್ತು ಬಂದೆ ನಾನು. ಹುಚ್ಚೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಿಲ್ಲ. ಇಲ್ಲೂ ಅದೇ ಇದೆ. ಅಯ್ಯಪ್ಪ ಅಲ್ಲ ಆಯಿತು. ಅಯ್ಯಪ್ಪ ಈಗ ಜೋಳದೊಳಗೆ ಹೋಗ್ತಾ ಇದೀವಿ. ಅಯ್ಯಪ್ಪ ಇದು ನಿಜವಾಗ್ಲಿ ಕತ್ರೋಕಿ ಕಿಲಾಡಿ. ಅಯ್ಯಪ್ಪ ಬ್ರೋ, ವೇರ್ ಐ ಆಮ್ ಗೋಯಿಂಗ್ ಐ ಡೋಂಟ್ ನೋ. ಕತ್ರೋಕೆ ಕಿಲಾಡಿ ಈಗ ಅಫಿಷಿಯಲ್ ಆಗಿ ಹೇಳ್ಬೋದು. ಐ ಮೀನ್ ಕತ್ರೋಕಿ ಕಿಲಾಡಿ. ಬ್ರೋ, ವೇರ್ ಇಸ್ ಮೈ ಫಾದರ್? ಅಯ್ಯೋ ಅಯ್ಯೋ. ಅಯ್ಯಪ್ಪ ಎಲ್ಲ ವಾಯ್ಸ್ ಕೇಳಿಸ್ತಾ ಇದೆ. ಇಲ್ಲ ಹತ್ರದಲ್ಲಿದ್ದಾರೆ ಹಂಗಾರೆ. ಓ ಮೈ ಗಾಡ್, ಹಿಂಗೆ ಹೋಗ್ಬಿಡೋಣ. ಐ ಕಂಪ್ಲೀಟೆಡ್ ಮೈ ಚಾಲೆಂಜ್ ಆಸ್ ಕತ್ರೋಕಿ ಕಿಲಾಡಿ. ಈ ಥರ ಮನೆ ಹೋಮ್ ಟೂರ್ ಬೇಕಾ? ಬನ್ನಿ ತೋರಿಸ್ತೀನಿ. ಕತ್ಲೆ ಇದೆ. ಇಲ್ಲೊಂದು ಟೇಬಲು, ಇಲ್ಲಿ ಅಡುಗೆ ಮಾಡೋಕ್ಕೆ, ಇಲ್ಲಿ ಮಲ್ಕೊಳ್ಳೋಕ್ಕೆ, ಬಸ್. ಓ ಮೈ ಗಾಡ್, ಚೆನ್ನಾಗಿದೆ ಮನೆ. ಯಾಕೆ ನಾವು ಇಲ್ಲಿ ಲಿವಿಂಗ್ ಇಯರ್ ಫಾರ್ 24 hours ಮಾಡಬಾರ್ದು? ಇವೆಲ್ಲ ಹೆಂಗಿದೆ ಅಂದರೆ ಫುಲ್ ಕಾಡೆ ಕಾಣ್ತದೆಯಲ್ಲ ನಿಮಗೆ ನೋಡಿ. ಇದೆಲ್ಲ ಪೂರ್ತಿ ಮರ ಗಿಡ ಫುಲ್ ಕಾಡೆ. ನಾನಿಲ್ಲಿ ಕೇಳ್ತಾ ಇದ್ದೆ ಇಲ್ಲಿರೋರು ಲೋಕಲ್ಸಿಗೆ. ಅವ್ರು ಹೇಳ್ತಾಯಿದ್ರು ಇಲ್ಲೆಲ್ಲ ಹುಲಿ, ಚಿರತೆ, ನಿಮಗೆ ಯಾವ ಥರ ಪ್ರಾಣಿ ಬೇಕು ಆ ಥರ ಪ್ರಾಣಿ ಸಿಗ್ತವೆ ಅಂತ. ಇಲ್ಲೆಲ್ಲ ಉದ್ದಕ್ಕೂ ಕಾಡೆ, ಇದೆಲ್ಲ ಕಾಡು. ಈ ಬೌಂಡ್ರಿ ಇದೆಲ್ಲ ಇದೇನು ಕಾಣ್ತೈತೆ? ಈ ಮರ ಆ ಮರದಿಂದ ನೆಕ್ಸ್ಟ್ ಇದ್ರೇ ಕಾಡು. ನೈಸ್ ಇದೆ ಅಲ್ವಾ? ಈಗ ಐ ಕ್ಯಾನ್ ಪ್ರೌಡ್ಲಿ ಸೇ ಐ ಆಮ್ ಕತ್ರೋಕಿ ಕಿಲಾಡಿ. ಕತ್ರೋಕೆ ಡಿ ವೈಡ್ ಆ್ಯಂಗಲ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಸನ್ಸೆಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಇಲ್ಲಿ. ಡೈಲಿ ಅದನ್ನೇ ಬೋರ್ ಮಾಡೋದು ಬೇಡ ಅಂತ ತೋರಿಸ್ಲಿಲ್ಲ ಆವಾಗಲೇ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಈಗ ತೋರಿಸ್ತಿರೋದು. We back to the baby doll. ಟ್ರ್ಯಾಕ್ಟ್ರಲ್ಲಿ ಕೂತಿದ್ವಿ, ಹಿಂಗೊಂದು ಅಪ್ಪು ಬಂತು, ಅವನು ಎಕ್ಸ್ಲೇಟ್ರು ಕೊಟ್ಟ. ಅಯ್ಯೋ 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 ಏನ್ ಸೈಕಿತ್ತು ಗೊತ್ತಾ ಎಕ್ಸ್ಪೀರಿಯನ್ಸ್ ಮಾತ್ರ. ಟ್ರ್ಯಾಕ್ಟ್ರಲ್ಲಿ ಕೂತಿಲ್ಲ ಅಂತಿದ್ದೆ ಇಷ್ಟು ದಿವಸ. ಟ್ರ್ಯಾಕ್ಟ್ರಲ್ಲೂ ಕೂತಾಯ್ತು, ಇನ್ನು ಯಾವ್ದು ಇಲ್ಲ, ಹೆದರಿಕೆನೇ ಇಲ್ಲ. ಸೈಕಿತ್ತು ಮಾತ್ರ. ಟ್ರ್ಯಾಕ್ಟ್ರಿ ಓಡ್ಸಕೊಂಡ್ ಬಂದ್ಬಿಟ್ಟಿದ್ರೆ ಜಿಂಗ್ ಚಾಕ್ ಅಂತ ಆಗೋದು. ಅಲ್ಲಿಂದ ಇಳ್ಕೊಂಡು ಕಾರ್ ಎತ್ಕೊಂಡ್ ಬಂದೆ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಸಿಗ್ತೀನಿ.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ, ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ